ದೇವರು ರಾಮಕೃಷ್ಣನ ಮುಖ ನೋಡ್ತಾ ಇರಿ, ಎಷ್ಟು ತೇಜಸ್ಸು ಹೊರಗಡೆ ಬರುತ್ತೆ. ಅವನ ಮನೆಯವರು ಹೇಳುತ್ತಾರೆ, ನೋಡಿ, ಬ್ರಹ್ಮಚರ್ಯ ಇಲ್ಲದಂತ ವ್ಯಕ್ತಿ ವಿದ್ಯಾ ಬುದ್ಧಿ ಧೈರ್ಯ ತೇಜಸ್ಸು ಎಲ್ಲವನ್ನು ಕಳ್ಕೊಳ್ತಾನೆ. ಅವನ ಮನೆಯವರು ಹೇಳುತ್ತಾರೆ, ಮನೆತನಕ್ಕೆ ಮಸಿ ಬೆಳೆದವನು ಇವನು, ಇವನಿಂದಾಗಿ ಕೆಟ್ಟೆವು ನಾವು ಎಂದು. ಎಷ್ಟೋ ಜನ ಸಮಾಜ ನೋಡ್ತಾ ಇರ್ತೀರಿ ನೀವು ಅಲ್ವಾ, ಎಷ್ಟು ಜನ ಮನೆತನಕ್ಕೆ ಮಸಿ ಬೆಳಿತಾರೆ ಅಂತ. ಹಾಗಾಗಿ ಅವ್ರ ಮನೆ ಬೈತಾ ಇರ್ತಾರೆ, ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ತಂದ್ಬಿಟ್ಟಪ್ಪ ಅಂತ. ಆಮೇಲೆ ವೀರ್ಯ ನಷ್ಟ ಮಾಡ್ಕೊಂಡವನು ಅಕಾಲದಲ್ಲಿ ದುಃಖಪ್ನಾಗ್ತಾನಂತೆ, ಅವನು ತರ ಕಾಣ್ತಾನಂತೆ. ಆಮೇಲೆ ಆಯಸ್ಸು ಅಲ್ಪವಾಗುತ್ತಂತೆ, ಅವನ ಆಯಸ್ಸು ಕಡಿಮೆ ಆಗುತ್ತಂತೆ. ಶರೀರ ರೋಗಗ್ರಸ್ತವಾಗುತ್ತಂತೆ, ತುಂಬಾ ಯಾವಾಗಲೂ ರೋಗಿ, ಯಾವಾಗಲೂ ಚೆನ್ನಾಗಿಲ್ಲ, ಸುಸ್ತಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಮೈ ಬಣ್ಣ ಮಾಸಿ ಹೋಗುತ್ತೆ, ಅವನ ಮೈ ಬಣ್ಣ ಕಳೆ ಅಂದ್ರೆ ಕಳ್ಕೊಂತ ಹೋಗ್ತಾನೆ ಅವನು. ಆಮೇಲೆ ದೀನರು ದುಃಖಿ ಆಗ್ತಾನೆ, ಯಾವಾಗ ದುಃಖ ಪಡ್ತಾ ಇರ್ತಾನೆ, ಯಾವಾಗ ಏನೋ ತರ ಭಿಕ್ಷುತ್ತರ ಮಾಡ್ತಾ ಇರ್ತಾನೆ. ಆಮೇಲೆ ಬೇಗ ಬೇಗ ಕಾಯಿಲೆಗಳು ಬರ್ತಾವಂತೆ. ಆಮೇಲೆ ಈ ಕಾಯಿಲೆಗಳಿಂದ ಕರಕರಗಿ ಕಷ್ಟಕರವಾದಂತಹ ಮರಣಕ್ಕೆ ಅವನು ಗುರಿಯಾಗ್ತಾನೆ. ನೋಡಿ, ಬ್ರಹ್ಮಚರ್ಯವನ್ನ ಪಾಲನೆ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆಯೋ, ಬ್ರಹ್ಮಚರ್ಯವನ್ನ ಪಾಲನೆ ಮಾಡದೇ ಇರುವಂತಹ ಸ್ಥಿತಿಯಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅಂತ ನಾವು ಇಲ್ಲಿ ಗಮನಿಸಬಹುದು. ಆಮೇಲೆ ವೀರ್ಯ ನಷ್ಟ ಮಾಡಿಕೊಂಡವನು ರಸವಿಲ್ಲದ ಕಬ್ಬಿನ ತೊಗಟೆ ಅಂತ ಹಾಕಿಬಿಡ್ತಾನೆ. ಆದ್ದರಿಂದ ಆರೋಗ್ಯವನ್ನು ಹೆಚ್ಚಿಸುವವನು ವಿಶೇಷ ಯತ್ನದಿಂದ ವೀರ್ಯ ರಕ್ಷಣೆ ಮಾಡಿಕೊಳ್ಬೇಕು. ಈ ನಮ್ಮ ಭಾರತ ಏನಾಗಿದೆ ಅಂತಂದ್ರೆ ಸೆಕ್ಸುವಲ್ ಎಜುಕೇಶನ್ ಕೊಡುವಂಥದ್ದು ಒಂಥರ ಅಸ್ಥಿರ ತರ ನೋಡ್ತಾರೆ. ನಾವು ಯಾವಾಗ ಟೀಚರ್ಸ್ ಅಥವಾ ವಿಶೇಷವಾಗಿ ದೊಡ್ಡ ದೊಡ್ಡ ಅಧ್ಯಾಪಕರು ಅದ್ರ ಬಗ್ಗೆ ನೀಟಾಗಿ ಹೇಳಿದ್ರೆ, ಮಕ್ಕಳಲ್ಲಿ ತಿಳುವಳಿಕೆ ಕೊಟ್ರೆ ಆ ತರದ ಅಪರಾಧಗಳು ಕಡಿಮೆ ಆಗ್ತವೆ. ನಮ್ಮಲ್ಲಿ ನಮ್ಮ ದೇಶದಲ್ಲಿ ಏನಿದೆ ಅಂತರ ಏನು ಅಸಹ್ಯ ಆ ತರ ಭಾವನೆ ಇದೆ. ಹಾಗಾಗಿ ಇವತ್ತು ಸೆಕ್ಸುವಲ್ ಎಜುಕೇಶನ್ ಕೊಡ್ತಾ ಇಲ್ಲ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಬೇಕಾದ್ರೆ ಸೂಕ್ಷ್ಮ ಗಮನಿಸಿದ್ರೆ ಅದೇನು ಅದ್ರ ಬಗ್ಗೆ ಮಾತಾಡಿದ್ರೆ ಹುಡುಗರು ಏನೋ ಅಂತ ಮಾಡ್ತಾರೆ, ಟೀಚರ್ಸ್ ಮುಜುಗರ ಹೇಳಿದೆ ಅಲ್ವಾ. ಅದನ್ನ ನಾವು ಮಕ್ಕಳಲ್ಲಿ ಹೇಳಿದ್ರೆ, ಈಗ ಸೈನ್ಸ್ ಓದೋರಿಗೆ ಏನು ಮುಜುಗರ ಅನ್ಸಲ್ಲ, ಈಗ ಆರ್ಟ್ಸ್ ಕಾಮರ್ಸ್ ಓದೋರಿಗೆ ಏನಂತ ಮುಜುಗರ ಆಗ್ತದೆ, ಸರ್ ಏನ್ ಮಾಡ್ತಾರೆ, ಏನು ಹೇಳ್ತಾರೆ ಅಂತ. ಸೈನ್ಸ್ ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿರ್ತಾರೆ. ಆಮೇಲೆ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡುವವರು ಸದಾ ಏಕಾಂಗಿಯಾಗಿ ಮಲಗಬೇಕು. ವೀರ್ಯ ಸ್ಖಲನವಾಯಿತೆಂದರೆ ವ್ರತ ಭಂಗವಾದಂತೆಯೇ. ಎಲ್ಲ ಬಗೆಯ ದುಃಖಗಳಿಂದ ಪಾರಾಗಲು ಬ್ರಹ್ಮಚರ್ಯ ಪಾಲನೆ ಒಂದೇ ಉಪಾಯ. ನಮ್ಮಲ್ಲಿ ಯಾವೆಲ್ಲ ದುಃಖಗಳು ಬರ್ತಾ ಇರುತ್ತೆ. ಈಗ ಒಬ್ಬ ವ್ಯಕ್ತಿಯಲ್ಲಿ ಸಂತೋಷ ಇರುತ್ತೆ ಅಂತಂದ್ರೆ ಅವನಲ್ಲಿ ಯಾವುದೇ ತರಹದ ದುಃಖಗಳಿರಲ್ಲ. ಅಂದ್ರೆ ಯಾರು ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾನೆ ಅವ್ನು ಯಾವುದಕ್ಕೆ ಎದುರಲ್ಲ, ಆರಾಮಾಗಿರ್ತಾನೆ. ಈಗ ಏನೇ ಬರಲಿ ಎಲ್ಲವನ್ನ ಧೈರ್ಯವಾಗಿ ನಡೆಸ್ತಾನೆ. ಬ್ರಹ್ಮಚರ್ಯವಿಲ್ಲದವನು ಪದೇ ಪದೇ ದುಃಖಗಳಿಗೆ ಗುರಿಯಾಗುತ್ತಾನೆ. ಆಮೇಲೆ ನಾವು ಸನ್ಯಾಸಿಗಳಿಗೆ ನಾವು ಹೇಳ್ತೀವಿ ನೋಡಿ, ಗಗನವೇ ಮನೆ ಹಸುರೆ ಹಾಸಿಗೆ, ಮನೆಯೇ ಸಾಲುವುದೇ ಚಾಗಿಗೆ. ಗಗನವೇ ಮನೆ, ಹಸುರೆ ಹಾಸಿಗೆ, ಮನೆಯೇ ಸಾಲುವುದೇ ಚಾಗಿಗೆ. ಚಾಗಿ ಅಂದ್ರೆ ತ್ಯಾಗಿಗೆ, ಸನ್ಯಾಸಿಗಳಿಗೆ. ಹಸಿಯೋ ಬಿಸಿಯೋ ವಿಧಿಗೆ ಕೊಟ್ಟ ಅನ್ನವು ಯೋಗಿಗೆ ಅಲ್ವಾ. ಸನ್ಯಾಸಿಗೆ ಅವ್ನಿಗೆ ಯಾವ ಚಿಂತೆ ಇರಲ್ಲ, ಅವನು ಎಲ್ಲೋ ಹೋಗ್ತಾನೆ, ಎಲ್ಲೋ ಯಾವ ಮಕ್ಕಳು ಹೋಗ್ತಾನೆ. ಯಾರು ಕೊಟ್ಟು ಊಟವನ್ನ ಹಸಿಯೋ ಬಿಸಿಯೋ, ಕೆಲವೊಮ್ಮೆ ಯಾರು ತಗೊಳ್ಳೋದು ಕೊಡ್ತಾರೆ, ಕೆಲವು ಬಿಸಿ ಬಿಸಿ ಕೊಡ್ತಾರೆ, ಅವನು ಆರಾಮ್ ಬರ್ತಾನೆ. ಹಸುರೆ ಅಂದ್ರೆ ನೆಲನೇ ಒಂದು ಹಾಸಿಗೆ,